ನಮಸ್ಕಾರ. TV55 ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸದ್ಗುರು ಶ್ರೀಧರ ಸ್ವಾಮಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸದ್ಗುರು ಶ್ರೀಧರ ಸ್ವಾಮಿಯವರು 20ನೇ ಶತಮಾನದ ಪ್ರಮುಖ ಆಧ್ಯಾತ್ಮಿಕ ಗುರುಗಳಲ್ಲಿ ಒಬ್ಬರು. ಇವರು ಕರ್ನಾಟಕದ ಮತ್ತು ಮಹಾರಾಷ್ಟ್ರಗಳಲ್ಲಿ ಅನೇಕ ಭಕ್ತರನ್ನು ಹೊಂದಿದ್ದಾರೆ. ಅವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಕೆಲವೊಂದಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಅವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಯಾವ್ಯಾವು ಅಂತ ಒಂದಷ್ಟು ವಿಷಯಗಳನ್ನು ತಿಳಿಸಿಕೊಡುತ್ತೇನೆ. ಜನನ ಮತ್ತು ಬಾಲ್ಯದಿಂದ ಶ್ರೀಧರ ಸ್ವಾಮೀಜಿಯವರು 1908ರಲ್ಲಿ ಮಹಾರಾಷ್ಟ್ರದ ಗಣಗಾಪುರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣವೊಂದರಲ್ಲಿ ಕಮಲಾಬಾಯಿ ಮತ್ತು ನಾರಾಯಣರಾವ್ ದಂಪತಿಗಳ ಪುತ್ರನಾಗಿ ಜನಿಸಿದರು. ಅವರ ಬಾಲ್ಯದ ಹೆಸರು ಶ್ರೀಧರ. ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮಿಕ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಒಲವು ಹೆಚ್ಚಾಗಿತ್ತು. ಗುರುವಿನ ಅನ್ವೇಷಣೆಯಂತೆ ಶ್ರೀಧರ ಸ್ವಾಮೀಜಿಯವರು ತನ್ನ ಜೀವನದ ಆರಂಭದಲ್ಲಿ ಅನೇಕ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯಾಗಿ ಸತ್ಯದ ಹುಡುಕಾಟದಲ್ಲಿದ್ದರು. ಕೊನೆಗೆ ಅವರು ಸಮರ್ಥ ರಾಮದಾಸರ ಅನುಯಾಯಿಗಳಾಗಿ ಸಂತ ಮಾಧವ ತೀರ್ಥರಲ್ಲಿ ತಮ್ಮ ಗುರುವಾಗಿ ಸ್ವೀಕರಿಸಿದರು. ಆಧ್ಯಾತ್ಮಿಕ ಜೀವನ ಮತ್ತು ಗುರುವಿನ ಮಾರ್ಗದರ್ಶನದಂತೆ ಶ್ರೀಧರ ಸ್ವಾಮೀಜಿಯವರು ತಪಸ್ಸು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ತೊಡಗಿಕೊಂಡರು. ಅವರು ಭಾರತಾದ್ಯಂತ ಅನೇಕ ಯಾತ್ರೆಗಳನ್ನು ಕೈಗೊಂಡಿದ್ದರು. ಈ ಸಮಯದಲ್ಲಿ ಅವರು ವೇದಗಳು ಮತ್ತು ಉಪನಿಷತ್ತುಗಳು ಮತ್ತು ಅವರು ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಆಳವಾದ ಜ್ಞಾನವನ್ನು ಪಡೆದಿದ್ದರು. ಕರ್ನಾಟಕದೊಂದಿಗೆ ಅವರಿಗೆ ಅಪಾರವಾದ ಸಂಬಂಧವಿತ್ತು. ಶ್ರೀಧರ ಸ್ವಾಮೀಜಿಯವರು ಕರ್ನಾಟಕದೊಂದಿಗೆ ವಿಶೇಷ ಸಂಬಂಧವಿತ್ತು ಎಂದು ಹೇಳಲಾಗುತ್ತದೆ. ಅವರು ಜೀವನ ಮತ್ತು ಬಹುಪಾಲು ಸಮಯವನ್ನು ಕರ್ನಾಟಕದಲ್ಲಿಯೇ ಕಳೆದರು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ವರದಾಪುರದಲ್ಲಿ ತಮ್ಮ ಆಶ್ರಮ ಸ್ಥಾಪಿಸಿದರು. ಈ ಸ್ಥಳವು ಇಂದು ಶ್ರೀಧರ ಸ್ವಾಮಿ ಆಶ್ರಮವೆಂದೇ ಸಿದ್ಧವಾಗಿದೆ. ಇಲ್ಲಿ ಸಾವಿರಾರು ಭಕ್ತರು ಸ್ವಾಮೀಜಿಯವರ ದರ್ಶನಕ್ಕೆ ಮತ್ತು ಅವರ ಬೋಧನೆಗಳನ್ನು ಕೇಳಲು ಬರುತ್ತಿದ್ದರು. ಬೋಧನೆ ಮತ್ತು ಅದರ ತತ್ವಗಳೊಂದಿಗೆ ಶ್ರೀಧರ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಮತ್ತು ಬರಹಗಳಲ್ಲಿ ಧರ್ಮ, ಭಕ್ತಿ ಮತ್ತು ಸತ್ಯದ ಮಾರ್ಗದ ಕುರಿತು ಬೋಧಿಸಿದರು. ಅವರು ಕೆಲವು ಪ್ರಮುಖ ಬೋಧನೆಗಳು ಹೀಗಿವೆ. ರಾಮನಾಮ ಮಹಿಮೆ. ಅವರು ರಾಮದಾಸರು ಮತ್ತು ಜಪದ ಹೆಚ್ಚು ಒತ್ತು ನೀಡುತ್ತಿದ್ದರು. ರಾಮನಾಮ ಜಪದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಆಧ್ಯಾತ್ಮಿಕ ಪ್ರತಿಭೆಗಳಿಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಿದ್ದರು. ಕರ್ಮ ಮತ್ತು ಯೋಗದ ಮೂಲಕ ಸ್ವಾರ್ಥವಿಲ್ಲದ ಕರ್ತವ್ಯಗಳನ್ನು ಮಾಡುವುದಕ್ಕೆ ಕರ್ಮಯೋಗ ಇದೇ ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರಗತಿ ಸಾಧಿಸಲು ಪ್ರಮುಖ ಮಾರ್ಗ ಎಂದು ನಂಬುತ್ತಿದ್ದರು. ಸೇವೆ ಮತ್ತು ಭಕ್ತಿ. ಅವರ ದೇವರ ಸೇವೆ ಮತ್ತು ಭಕ್ತಿಯೇ ಅವರ ಜೀವನದ ಅಂತಿಮ ಗುರಿ ಎಂಬುದು ಅವರು ಪದೇ ಪದೇ ಹೇಳುತ್ತಿದ್ದರು. ಅವರ ಕನ್ನಡ ಮತ್ತು ಮರಾಠಿ, ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅವರ ಬರಹಗಳು ಸನಾತನ ಧರ್ಮದ ತತ್ವಗಳನ್ನು ಸಾಮಾನ್ಯವಾಗಿ ಜನರಿಗೆ ಸರಳವಾಗಿ ಅರ್ಥವಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಅವರು ಶ್ರೀಧರ ಸ್ವಾಮೀಜಿಯವರು 1973ರಲ್ಲಿ ತಮ್ಮ ಆಶ್ರಮದಲ್ಲಿ ನಿಧನರಾಗುತ್ತಾರೆ. ಅವರ ನಿಧನದ ನಂತರ ಅವರ ಆಧ್ಯಾತ್ಮಿಕ ಪರಂಪರೆ ವರದಾಪುರದಲ್ಲಿ ಶ್ರೀಧರ ಸ್ವಾಮಿ ಆಶ್ರಮದ ಮೂಲಕ ಮುಂದುವರೆದಿದೆ. ಅವರ ಭಕ್ತರು ಪ್ರತಿ ವರ್ಷ ಅವರ ಜನ್ಮದಿನದ ಮತ್ತು ಪುಣ್ಯತಿಥಿಯೆಂದು ಆಚರಿಸುತ್ತಾರೆ. ಅವರ ಜೀವನ ಮತ್ತು ಬೋಧನೆಗಳು ಇಂದಿಗೂ ಅನೇಕ ಭಕ್ತರಿಗೆ ಸ್ಫೂರ್ತಿಯಾಗಿದೆ.